ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಕ್ಲಾಸ್ 10, ಕ್ಲಾಸ್ 11 ಮತ್ತು ಕ್ಲಾಸ್ 12 ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳು ಇಂಗ್ಲಿಷ್ನಲ್ಲಿ ಬೇಕಾದರೆ ಮೇಲೆ ಬರುವಂಥ ಐ ಬಟನನ್ನು ಕ್ಲಿಕ್ ಮಾಡಿ ನನ್ನ ಇನ್ನೊಂದು ಚಾನಲ್ NCERT ಮ್ಯಾಥ್ಸ್ ಟ್ಯೂಟರನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿ ಗಣಿತ ಭಾಗ 1 ಘಟಕ 3 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಈ ಅಧ್ಯಾಯದಲ್ಲಿ ನಕ್ಷೆ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರವನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಯಬಹುದು ಅಂತ ನೋಡುವ. ಗ್ರಾಫಿಕಲ್ ಮೆಥಡ್ ಆಫ್ ಸೊಲ್ಯೂಷನ್ ಆಫ್ ಅ ಪೇರ್ ಆಫ್ ಲೀನಿಯರ್ ಇಕ್ವೇಷನ್. ನಾವು ಹಿಂದಿನ ವಿಡಿಯೋದಲ್ಲಿ ರೇಖಾತ್ಮಕ ಸಮೀಕರಣ ಅಂದರೆ ಏನು, ಆ ರೇಖಾತ್ಮಕ ಸಮೀಕರಣವನ್ನು ಯಾವ ರೀತಿಯಲ್ಲಿ ನಾವು ಬರೀಬಹುದು ಅಂತ ತಿಳಿದುಕೊಂಡಿದ್ದೇವೆ. ರೇಖಾತ್ಮಕ ಸಮೀಕರಣವನ್ನು ತೆಗೆದುಕೊಂಡಾಗ ಅದರಲ್ಲಿ ಇರುವಂಥ ಚರಾಕ್ಷರಗಳ ಘಾತ ಯಾವಾಗಲೂ ಒಂದಾಗಿರ್ತದೆ. ಮತ್ತು ರೇಖಾತ್ಮಕ ಸಮೀಕರಣವನ್ನು ಸಾಮಾನ್ಯ ರೂಪದಲ್ಲಿ ಈ ರೀತಿ ಬರೀಬಹುದು: AX ಪ್ಲಸ್ BY ಪ್ಲಸ್ C ಇಸ್ ಈಕ್ವಲ್ ಟು 0. ಇಲ್ಲಿ ನಾನು ಒಂದು ರೇಖಾತ್ಮಕ ಸಮೀಕರಣವನ್ನು ತೆಗೆದುಕೊಂಡಿದ್ದೇವೆ. ಈ ಅಧ್ಯಾಯದಲ್ಲಿ ನಾವು ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಪರಿಹಾರವನ್ನು ಕಂಡುಹಿಡಿಯುತ್ತೇವೆ. ಆದ್ದರಿಂದ ಎರಡು ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪವನ್ನು ಮೊದಲಿಗೆ ತೆಗೆದುಕೊಳ್ಳುವ. ಇಲ್ಲಿ A, B ಮತ್ತು C ನ ಜಾಗದಲ್ಲಿ A1, B1, C1 ಅಂತ ಕೊಡ್ತಾ ಇದ್ದೇನೆ ಮೊದಲ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪಕ್ಕೆ. ಹಾಗೆ ಎರಡನೇ ಸಮೀಕರಣದ ಸಾಮಾನ್ಯ ರೂಪಕ್ಕೆ A2, B2, C2 ಅಂತ ತೆಗೆದುಕೊಳ್ತಾ ಇದ್ದೇನೆ. ಸೊ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಸಾಮಾನ್ಯ ರೂಪವನ್ನು ಮೊದಲಿಗೆ ಬರೆದು ಬಿಡುವ. A1x ಪ್ಲಸ್ B1y ಪ್ಲಸ್ C1 ಇಸ್ ಈಕ್ವಲ್ ಟು 0. A2x ಪ್ಲಸ್ B2y ಪ್ಲಸ್ C2 ಇಸ್ ಈಕ್ವಲ್ ಟು 0. ಇಲ್ಲಿ A1, B1 ಮತ್ತು C1 ಹಾಗೆ A2, B2 ಮತ್ತು C2ಗಳು ವಾಸ್ತವ ಸಂಖ್ಯೆಗಳಾಗಿವೆ. ಹಾಗೆ A1 ಮತ್ತು B1 ನ ಬೆಲೆ 0ಗೆ ಸಮ ಆಗಿರಬಾರ್ದು. 0ಗೆ ಸಮ ಆದರೆ ಆಗ ಅದನ್ನು ರೇಖಾತ್ಮಕ ಸಮೀಕರಣ ಅಂತ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಇಲ್ಲಿ ಒಂದು ನಿಬಂಧನೆ ಇದೆ: A1 ಸ್ಕ್ವೇರ್ ಪ್ಲಸ್ B1 ಸ್ಕ್ವೇರ್ ನಾಟ್ ಈಕ್ವಲ್ ಟು 0. ಹಾಗೆ A2 ಸ್ಕ್ವೇರ್ ಪ್ಲಸ್ B2 ಸ್ಕ್ವೇರ್ ನಾಟ್ ಈಕ್ವಲ್ ಟು 0. ಮತ್ತು ಇಲ್ಲಿ X ಮತ್ತು Yಗಳು ಚರಾಕ್ಷರಗಳು. ಇದನ್ನು ನಾವು ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತ ಹೇಳ್ತೇವೆ. ಇಲ್ಲಿ ಎರಡು ಚರಾಕ್ಷರಗಳಿವೆ X ಮತ್ತು Y, ಆದ್ದರಿಂದ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಈಗ ಈ ರೀತಿ ನಮಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಕೊಟ್ಟಾಗ ನಾವು ಅವುಗಳನ್ನು ನಕ್ಷೆ ರೂಪದಲ್ಲಿ ಯಾವ ರೀತಿಯಲ್ಲಿ ಬರೀಬಹುದು ಅಥವಾ ಯಾವ ರೀತಿಯಲ್ಲಿ ಬಿಡಿಸ್ಬೋದು ಅಂತೇಳಿ ಈ ವಿಧಾನದಲ್ಲಿ ನಾವು ಕಲೀಲಿಕ್ಕೆ ಹೊರಟಿದ್ದೇವೆ. ಈ ವಿಧಾನದಲ್ಲಿ 3 ಹಂತದಲ್ಲಿ ನಮಗೆ ಪರಿಹಾರ ಸಿಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ನಮಗೆ ಯಾವ ರೀತಿಯ ಸಮೀಕರಣವನ್ನು ಕೊಟ್ಟಿದ್ದಾರೆ ಅದನ್ನು ತೆಗೆದುಕೊಂಡು ನಾವು ಚಿತ್ರವನ್ನು ಬಿಡಿಸಿದಾಗ, ನಕ್ಷೆಯನ್ನು ಬಿಡಿಸಿದಾಗ ನಮಗೆ 3 ರೀತಿಯಲ್ಲಿ ಪರಿಹಾರ ಸಿಗ್ತದೆ. ಈಗ ಮೊದಲನೇ ರೀತಿ ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿ. ಮೊದಲನೇ ಹಂತದಲ್ಲಿ ಸಿಗುವಂಥ ಪರಿಹಾರವನ್ನು ನಾವು ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿ ಅಂತ ಹೇಳ್ತೇವೆ, ಅಥವಾ ಇಂಗ್ಲಿಷ್ನಲ್ಲಿ ಇದನ್ನು ಕನ್ಸಿಸ್ಟೆಂಟ್ ಪೇರ್ ಆಫ್ ಇಕ್ವೇಷನ್ ಅಂತ ಹೇಳ್ತೇವೆ. ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿ ಅಂದರೆ ಏನು ಅಂತ ಮೊದಲಿಗೆ ತಿಳಿದುಕೊಳ್ಳುವ. ಇಲ್ಲಿ ಈಗ ಯಾವುದೇ ನೀವು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಕ್ಷೆ ರೂಪದಲ್ಲಿ ಬರೆದಾಗ ಅಲ್ಲಿ ನಮಗೆ 2 ಸರಳ ರೇಖೆಗಳು ಸಿಗ್ತವೆ. ಆ ಸರಳ ರೇಖೆಗಳು ಯಾವ ರೀತಿಯಲ್ಲಿ ನಕ್ಷೆಯಲ್ಲಿ ನಮಗೆ ಸಿಗ್ತಾ ಇದೆ ಅದನ್ನು ಹೊಂದಿಕೊಂಡು ಈ ವಿಧಾನಗಳನ್ನು ಮಾಡಿದ್ದಾರೆ. ಈಗ ಮೊದಲಿಗೆ ಉದಾಹರಣೆಗೆ ಇಲ್ಲಿ ನಾನು ಒಂದು ಕಾರ್ಟೇಶಿಯನ್ ಸಮತಲವನ್ನು ತೆಗೆದುಕೊಂಡಿದ್ದೇನೆ, X ಮತ್ತು Y. ಇಲ್ಲಿ 2 ಸರಳ ರೇಖೆಗಳಿವೆ. ಈ 2 ಸರಳ ರೇಖೆಗಳು ಒಂದನ್ನೊಂದು ಛೇದಿಸ್ತಾ ಇದೆ. ಆಗ ನಾವು ಇದನ್ನು ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿಗಳು ಅಂತ ಹೇಳ್ತೇವೆ. ಇಲ್ಲಿ ಯಾವಾಗಲೂ ಕೂಡ ಇಂಥ ಹಂತದಲ್ಲಿ, ಇಂಥ ಕೇಸಲ್ಲಿ ನಮಗೆ ಕೇವಲ ಒಂದೇ ಪರಿಹಾರ ಸಿಗ್ತದೆ, ಅಂದರೆ ಯುನೀಕ್ ಸೊಲ್ಯೂಷನ್ ಸಿಗ್ತದೆ, ಅಥವಾ ಕೇವಲ ಅನನ್ಯ ಪರಿಹಾರ ಸಿಗ್ತದೆ. ಇಂಥ ನೀವು ನಕ್ಷೆ ರೂಪದಲ್ಲಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸಿದಾಗ ಈ ರೀತಿಯ ನಕ್ಷೆ ನಿಮಗೆ ಸಿಕ್ಕಿದ್ದರೆ, ಈ ರೀತಿಯ ನಕ್ಷೆ ಅಥವಾ ಈ ರೀತಿಯ ಚಿತ್ರ ಯಾವಾಗ ಸಿಗ್ತದೆ ಅಂದರೆ ಇಲ್ಲಿ ನಾವು ತೆಗೆದುಕೊಂಡಂತಹ ರೇಖಾತ್ಮಕ ಸಮೀಕರಣದಲ್ಲಿರುವಂತಹ A1 ಮತ್ತು A2 ಹಾಗೆ B1 ಮತ್ತು B2 ಇವುಗಳ ಅನುಪಾತವನ್ನು ಕಂಡುಹಿಡಿದಾಗ ಆ ಅನುಪಾತಗಳು ಒಂದಕ್ಕೊಂದು ಸಮ ಬರದೇ ಇದ್ದರೆ ಆಗ ನಮಗೆ ಸಿಗುವಂತಹ ನಕ್ಷೆಯಲ್ಲಿ ಸಿಗುವಂತಹ ರೇಖಾತ್ಮಕ ಸಮೀಕರಣಗಳನ್ನು ನಾವು ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿಗಳು ಅಂತ ಹೇಳ್ತೇವೆ. ಅಲ್ಲಿ ನಮಗೆ 2 ಸರಳ ರೇಖೆಗಳು ಸಿಗ್ತವೆ. ಆ 2 ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸ್ತವೆ. ಆ ಛೇದಿಸುವಂಥ ಬಿಂದು ನಮಗೆ ಒಂದು ಪರಿಹಾರವನ್ನು ಕೊಡ್ತದೆ. ಅಂದರೆ ಇಂಥ
ರೇಖೆಗಳಲ್ಲಿ ಇಂಥ ರೇಖಾತ್ಮಕ ಸಮೀಕರಣಗಳಲ್ಲಿ ಕೇವಲ ಒಂದೇ ಒಂದು ಪರಿಹಾರ ಇರ್ತದೆ. ಅದನ್ನು ನಾವು ಅನನ್ಯ ಪರಿಹಾರ ಅಂತ ಹೇಳ್ತೇವೆ. ಈಗ ನಾನಿಲ್ಲಿ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ. x - 2y = 0, 3x + 4y - 20 = 0. ಇಲ್ಲಿ ಎರಡು ರೇಖಾತ್ಮಕ ಸಮೀಕರಣಗಳನ್ನು ತೆಗೆದುಕೊಂಡಿದ್ದೇನೆ. ಈ ಮೊದಲ ರೇಖಾತ್ಮಕ ಸಮೀಕರಣದಲ್ಲಿ ನಾವು ಮೊದಲಿಗೆ a1 b1 c1 ಎಷ್ಟು ಅಂತ ನೋಡುವ. ಇದನ್ನು ನೀವು ಈಗ ಮೇಲೆ ಕೊಟ್ಟಿರುವಂತಹ ಸಮೀಕರಣದ ಜೊತೆ ಹೊಂದಿಸಿದಾಗ ಮೇಲೆ ನಾನು a1x ಪ್ಲಸ್ b1y ಪ್ಲಸ್ c1 = 0 ಅಂತ ತೆಗೆದುಕೊಂಡಿದ್ದೇನೆ. ಇದರ ಜೊತೆ ಹೊಂದಾಣಿಕೆ ಮಾಡಿದಾಗ ಇಲ್ಲಿ a1 ಎಷ್ಟಿದೆ? x ನ ಜಾಗದಲ್ಲಿ 1, ಸೊ a1 = 1. ಹಾಗೆ b1 ಇಲ್ಲಿ -2 ಇದೆ, y ಯ ಜಾಗದಲ್ಲಿ b1 = -2. c ಯ ಬೆಲೆಯನ್ನು ಕೊಟ್ಟಿಲ್ಲ, ಸೊ c1 = 0 ಅಂತ ತೆಗೆದುಕೊಳ್ತಾ ಇದ್ದೇನೆ. ಹಾಗೆ ಈ ರೇಖಾತ್ಮಕ ಸಮೀಕರಣವನ್ನ ಈ ಸಾಮಾನ್ಯ ರೂಪದ ಜೊತೆ ಹೊಂದಿಸಿದಾಗ ನಮಗಿಲ್ಲಿ a2 b2 ಮತ್ತೆ c2 ನ ಬೆಲೆ ಸಿಗ್ತದೆ. a2 ಇಲ್ಲಿ 3, ಹಾಗೆ b2 = 4, c2 = -20. ಈ ರೀತಿ ನಮಗೆ a1 b1 c1 ಮತ್ತೆ a2 b2 c2 ನ ಬೆಲೆಗಳು ಸಿಕ್ಕಿದೆ. ಈಗ ನಾವು ಈ ಸೂತ್ರವನ್ನು ಉಪಯೋಗಿಸಿ ನಮಗೆ ಏನು ಬೆಲೆ ಸಿಗ್ತಾ ಇದೆ ಅಂತ ನೋಡುವ. a1 ಭಾಗಿಸು a2 ≠ b1 ಭಾಗಿಸು b2. a1 ನ ಬೆಲೆ 1, a2 ನ ಬೆಲೆ 3. 1 ಭಾಗಿಸು 3 ≠ b1 ಭಾಗಿಸು b2 ಅಂದರೆ -2 ಭಾಗಿಸು 4. ಇಲ್ಲಿ ಸಿಗ್ತಾ ಇದೆ 2 × 1 2, 2 × 2 ಅಂದರೆ ಇಲ್ಲಿ ಸಿಗ್ತಾ ಇದೆ ಉತ್ತರ -12. ಇಲ್ಲಿ ಇದೆ ಎಡಗಡೆಯಲ್ಲಿ 1/3. ಎಡಗಡೆಯಲ್ಲಿರುವ ಅಂಶ ಬಲಗಡೆಗೆ ಸಮವಾಗಿಲ್ಲ, ಅಂದ್ರೆ ಇಲ್ಲಿ ನಮಗೆ a1 ಭಾಗಿಸು a2 ≠ b1 ಭಾಗಿಸು b2 ಸಿಗ್ತಾ ಇದೆ. ಈ ರೀತಿ ನಮಗೆ ರೇಖಾತ್ಮಕ ಸಮೀಕರಣದಲ್ಲಿ ನೀವು ಬೆಲೆಗಳನ್ನು ಹಾಕಿ ನೋಡಿದಾಗ ಈ ರೀತಿ ಸಿಕ್ಕರೆ ಆಗ ಆ ರೇಖಾತ್ಮಕ ಸಮೀಕರಣಗಳ ಸರಳರೇಖೆಗಳನ್ನು ನಾವು ಸ್ಥಿರ ಜೋಡಿಗಳು ಅಂತ ಹೇಳ್ತೇವೆ. ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿಗಳು ಅಂತ ಹೇಳ್ತೇವೆ. ಇಲ್ಲಿ ನೀವು ಇದನ್ನ ಚಿತ್ರದ ರೂಪದಲ್ಲಿ ಅಥವಾ ನಕ್ಷೆಯ ರೂಪದಲ್ಲಿ ಈ ರೇಖಾತ್ಮಕ ಸಮೀಕರಣವನ್ನು ಬಿಡಿಸಿದಾಗ ನಿಮಗಿಲ್ಲಿ ಎರಡು ಸರಳರೇಖೆಗಳು ಸಿಗ್ತವೆ. ಈ ಎರಡು ಸರಳರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ. ಆ ಛೇದಿಸುವಂತ ಬಿಂದುವನ್ನ ನಾವು ಪರಿಹಾರವಾಗಿ ತೆಗೆದುಕೊಳ್ಳಬಹುದು. ಮತ್ತೆ ಇಂಥ ಸರಳರೇಖೆಗಳಲ್ಲಿ ಕೇವಲ ಒಂದೇ ಒಂದು ಪರಿಹಾರ ನಿಮಗೆ ಸಿಗ್ತದೆ. ಸೊ ಅನನ್ಯ ಪರಿಹಾರ ಇರ್ತದೆ, ಅಂದ್ರೆ ಯುನೀಕ್ ಪರಿಹಾರ ಇರ್ತದೆ, ಅಥವಾ ಎಕ್ಸಾಕ್ಟ್ಲಿ ಒಂದು ಸೊಲ್ಯೂಷನ್ ಇರ್ತದೆ. ಇಲ್ಲಿ ಸರಳರೇಖೆಗಳು ಏನ್ ಮಾಡ್ತಾ ಇದೆ ಅಂದ್ರೆ ಒಂದನ್ನೊಂದು ಛೇದಿಸ್ತಾ ಇದೆ. ಅದನ್ನು ನಾವು ಇಂಗ್ಲಿಷ್ನಲ್ಲಿ ಇಂಟರ್ಸೆಕ್ಟ್ ಅಂತ ಹೇಳ್ತೇವೆ. ಮತ್ತೆ ಈ ರೀತಿಯ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ನಾವು ಕನ್ಸಿಸ್ಟೆಂಟ್ ಪೇರ್ ಆಫ್ ಇಕ್ವೇಶನ್ ಅಂತ ಕರೀತೇವೆ, ಅಥವಾ ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿಗಳು ಅಂತ ಹೇಳ್ತೇವೆ. ನೀವು ನಕ್ಷೆ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಲಿಕ್ಕೆ ನೋಡಿದಾಗ 3 ರೀತಿಯಲ್ಲಿ ನಿಮಗೆ ಯಾವುದಾದ್ರೂ ಒಂದು ಪರಿಹಾರ ಸಿಗ್ಬೋದು. ಅದರಲ್ಲಿ ಮೊದಲನೇ ಪರಿಹಾರ ಇದು. ಈಗ ಎರಡನೇ ಪರಿಹಾರ ಯಾವ ರೀತಿಯಲ್ಲಿ ಸಿಗ್ಬೋದು ಅಂತ ನೋಡುವ. ಎರಡನೇ ರೀತಿ ಸಮೀಕರಣಗಳ ಅಸ್ಥಿರ ಜೋಡಿ, ಅಥವಾ ಅದನ್ನು ನಾವು ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಇಕ್ವೇಶನ್ ಅಂತ ಹೇಳ್ತೇವೆ. ಇಲ್ಲಿ a1 ಭಾಗಿಸು a2 = b1 ಭಾಗಿಸು b2 ಹಾಗೆ c1 ಭಾಗಿಸು c2 ಮೂರರ ಅನುಪಾತವನ್ನು ಕಂಡುಹಿಡಿಬೇಕು. ಆ ಮೂರರ ಅನುಪಾತದಲ್ಲಿ ಇದೆರಡರ ಅನುಪಾತ ಸಮವಾಗಿರ್ತದೆ, ಆದರೆ ಇದೆರಡರ ಅನುಪಾತ ಸಮವಾಗಿ ಬರಬಾರ್ದು. ಅಂತ ರೇಖಾತ್ಮಕ ಸಮೀಕರಣಗಳನ್ನು ನಾವು ಸಮೀಕರಣಗಳ ಅಸ್ಥಿರ ಜೋಡಿ ಅಥವಾ ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಇಕ್ವೇಶನ್ ಅಂತ ಹೇಳ್ತೇವೆ. ಇಲ್ಲಿ ಈ ಚಿತ್ರವನ್ನು ನೀವು ಗಮನಿಸಿದ್ರೆ ಇಲ್ಲಿ ಎರಡು ಸರಳರೇಖೆಗಳಿವೆ. ಈ ಎರಡು ಸರಳರೇಖೆಗಳು ಒಂದನ್ನೊಂದು ಛೇದಿಸ್ತಾ ಇಲ್ಲ. ಈ ಎರಡು ಸರಳರೇಖೆಗಳು ಸಮಾಂತರವಾಗಿದೆ. ಇದನ್ನ ನಾವು ಸಮೀಕರಣಗಳ ಅಸ್ಥಿರ ಜೋಡಿ ಅಂತ ಹೇಳಿ ಕರೀತೇವೆ. ಇಲ್ಲಿ ಏನಾಗ್ತದೆ ಅಂದ್ರೆ ನಮಗೆ ನಕ್ಷೆ ರೂಪದಲ್ಲಿ ನಾವು ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿದಾಗ ನಮಗೆ ಎರಡು ಸರಳರೇಖೆಗಳು ಸಿಗ್ತವೆ. ಆ ಎರಡು ಸರಳರೇಖೆಗಳು ಒಂದಕ್ಕೊಂದು ಸಮಾಂತರವಾಗಿರ್ತವೆ. ಹಾಗೆ ಇಂತಹ ಸರಳರೇಖೆಗಳಿಗೆ, ಇಂತಹ ರೇಖಾತ್ಮಕ ಸಮೀಕರಣಗಳಿಗೆ ಯಾವುದೇ ಪರಿಹಾರವನ್ನು ಕಂಡುಹಿಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇಲ್ಲಿ ಯಾವುದೇ ಪರಿಹಾರ ಇರುವುದಿಲ್ಲ. ಸೊ ನೋ ಸೊಲ್ಯೂಷನ್. ಹಾಗೆ ಇಲ್ಲಿ ರೇಖಾತ್ಮಕ ಸಮೀಕರಣಗಳ ಸರಳರೇಖೆಗಳು ಪ್ಯಾರಲಲ್ ಆಗಿರ್ತವೆ, ಸಮಾಂತರವಾಗಿರ್ತವೆ ಅಥವಾ ಪ್ಯಾರಲಲ್ ಆಗಿರ್ತವೆ. ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಅನ್ನು ತೆಗೆದುಕೊಳ್ತಾ ಇದ್ದೇನೆ, ಉದಾಹರಣೆಯನ್ನು ತೆಗೆದುಕೊಳ್ತಾ ಇದ್ದೇನೆ. x + 2y - 4 = 0, 2x + 4y - 12 = 0. ಈಗ ಇಲ್ಲಿ ಮೊದಲಿಗೆ ಈ ಸಮೀಕರಣದಲ್ಲಿ a1 b1 ಮತ್ತೆ c1 ಬೆಲೆಯನ್ನು ಕಂಡುಹಿಡಿಯುವ. ಹಿಂದಿನ ಪುಟದಲ್ಲಿ ನಾವು ಸಾಮಾನ್ಯ ರೂಪವನ್ನು ಬರೆದಿದ್ದೇವೆ. a1x + b1y + c = 0 ಅಂತೇಳಿ ಮೊದಲ ರೇಖಾತ್ಮಕ ಸಮೀಕರಣವನ್ನು ತೆಗೆದುಕೊಂಡಿದ್ದೇವೆ. ಇದರ ಜೊತೆ ಹೊಂದಿಸಿದಾಗ a1 ಅಂದ್ರೆ x ಅಂತ ಬರೀಬಹುದು. a1 ಅಂದ್ರೆ
A1x ಅಂತ ಇದೆ, ಇಲ್ಲಿ x ಇದೆ, ಸೊ A1 ನ ಜಾಗದಲ್ಲಿ 1 ಅಂತ ಬರೀಬಹುದು ನಾವು. ಹಾಗೆ B1y ಇದೆ, ಇಲ್ಲಿ 2y ಇದೆ, ಸೊ B1 is equal to 2, C is equal to -4. ಹಾಗೆ ಎರಡನೇ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ A2x plus B2y plus C2 is equal to 0. ಇಲ್ಲಿ ಕೂಡ ನೀವು ಕಂಪೇರ್ ಮಾಡಿದಾಗ A2 is equal to 2 ಸಿಗ್ತದೆ, ಹಾಗೆ B2 is equal to 4 ಸಿಗ್ತದೆ, ಹಾಗೆ C2 is equal to -12. ಈಗ ಈ ಬೆಲೆಗಳನ್ನು ಈ ಸೂತ್ರದಲ್ಲಿ ಹಾಕುವ, ಆಗ ನಮಗೆ ಯಾವ ರೀತಿಯ ಅಂಶಗಳು ಸಿಗ್ತವೆ ಅಂತ ನೋಡುವ. A1 ಭಾಗಿಸು A2 ಅಂದರೆ 1/2 is equal to B1 ಭಾಗಿಸು B2 2/4 is equal to -4 ಭಾಗಿಸು -12. 2 ಗುಣಿಸು 1 2, ಹಾಗೆ 2 ಗುಣಿಸು 2 2, ಇಲ್ಲಿ ಅರ್ಧ ಸಿಗ್ತಾ ಇದೆ. 4 ಗುಣಿಸು 1 4, 4 ಗುಣಿಸು 3 12, ಮೈನಸ್ ಮೈನಸ್ ಚಿಹ್ನೆ ಇರೋದ್ರಿಂದ ಇದು ಪ್ಲಸ್ ಆಗ್ತದೆ. ಸೊ ಇಲ್ಲಿ ಸಿಗ್ತಾ ಇದೆ 1/3. ಇಲ್ಲಿ ನೀವು ಗಮನಿಸಿದ್ರೆ ಈ ಬೆಲೆ ಇದಕ್ಕೆ ಸಮವಾಗಿದೆ, ಅಂದರೆ A1 ಭಾಗಿಸು A2 is equal to B1 ಭಾಗಿಸು B2 ಅಂತ ಸಿಗ್ತಾ ಇದೆ. ಆದರೆ ಈ ಬೆಲೆ ಇದಕ್ಕೆ ಸಮವಾಗಿಲ್ಲ. B1 ಭಾಗಿಸು B2 ನಾಟ್ ಈಕ್ವಲ್ ಟು C1 ಭಾಗಿಸು C2. ಈ ರೀತಿ ಸಿಕ್ಕರೆ ಅದನ್ನ ಆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಾವು ಅಸ್ಥಿರ ಜೋಡಿಗಳು ಅಂತ ಹೇಳ್ತೇವೆ, ಅಥವಾ ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಇಕ್ವೇಶನ್ ಅಂತ ಹೇಳ್ತೇವೆ. ಮತ್ತೆ ಈ ರೀತಿ ಸಿಗುವಂತಹ ನಕ್ಷೆ ರೂಪದಲ್ಲಿ ಸಿಗುವಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ನಮಗೆ 2 ಸರಳ ರೇಖೆಗಳು ಸಿಗ್ತವೆ. ಆ 2 ಸರಳ ರೇಖೆಗಳು ಒಂದಕ್ಕೊಂದು ಸಮಾಂತರವಾಗಿರ್ತವೆ. ಹಾಗೆ ಈ ರೀತಿ ಸಿಗುವಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ಯಾವುದೇ ಪರಿಹಾರ ಇರುವುದಿಲ್ಲ. ಇದು ಎರಡನೇ ರೀತಿಯಲ್ಲಿ ನಮಗೆ ಸಿಗುವಂತಹ ಪರಿಹಾರ. ಇನ್ನೊಂದು ವಿಧದಲ್ಲಿ ನಮಗೆ ಸಿಗ್ಬೋದು ಪರಿಹಾರ, ಅದು ಯಾವುದಂದ್ರೆ ಸಮೀಕರಣಗಳ ಅವಲಂಬಿತ ಅಥವಾ ಸ್ಥಿರ ಜೋಡಿಗಳು. ಸಮೀಕರಣಗಳ ಅವಲಂಬಿತ ಸ್ಥಿರ ಜೋಡಿಗಳು ಏನು ಅಂತೇಳಿ ನೋಡುವ. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಡಿಪೆಂಡೆಂಟ್ ಕನ್ಸಿಸ್ಟೆಂಟ್ ಪೇರ್ ಆಫ್ ಇಕ್ವೇಶನ್ ಅಂತೇಳಿ ಕರಿತೇವೆ. ಇಲ್ಲಿ ನಮಗೆ ಕಂಡೀಷನ್ ಏನು, ಇಲ್ಲಿ ನಿಬಂಧನೆ ಏನು, A1 ಭಾಗಿಸು A2 is equal to B1 ಭಾಗಿಸು B2 is equal to C1 ಭಾಗಿಸು C2 ಇರಬೇಕು. ಇದಕ್ಕೆ ಸಮೀಕರಣಗಳ ಅವಲಂಬಿತ ಸ್ಥಿರ ಜೋಡಿಗಳಿಗೆ ಇರುವಂಥ ನಿಬಂಧನೆ ಇದು. ಈ ರೀತಿಯ ರೇಖಾತ್ಮಕ ಸಮೀಕರಣಗಳಲ್ಲಿ ನಾವು ಇದನ್ನ ನಕ್ಷೆ ರೂಪದಲ್ಲಿ ಪ್ರತಿನಿಧಿಸಿದಾಗ ನಮಗೆ 2 ಸರಳ ರೇಖೆಗಳು ಸಿಗ್ತವೆ. ಆ 2 ಸರಳ ರೇಖೆಗಳು ಒಂದರಲ್ಲಿ ಐಕ್ಯಗೊಂಡಿರ್ತವೆ. ಅಂದ್ರೆ ಇಲ್ಲಿ ನೋಡ್ಬೋದು, ಈ ಸರಳ ರೇಖೆ ಇದೆ, ಹಾಗೆ ಇಲ್ಲಿ ಇನ್ನೊಂದು ಸರಳ ರೇಖೆ ಇದೆ. ಈ 2 ಸರಳ ರೇಖೆಗಳು ಒಂದರಲ್ಲಿ ಐಕ್ಯಗೊಂಡಿದೆ. ಇದನ್ನ ನಾವು ಸಮೀಕರಣಗಳ ಅವಲಂಬಿತ ಜೋಡಿ ಅಥವಾ ಸ್ಥಿರ ಜೋಡಿಗಳು ಅಂತ ಹೇಳ್ತೇವೆ. ಈ ರೀತಿ ಸಿಗುವಂತಹ ರೇಖಾತ್ಮಕ ಸಮೀಕರಣಗಳಿಗೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳಿರ್ತವೆ. ಅಂದ್ರೆ ತುಂಬಾ ಪರಿಹಾರಗಳನ್ನು ನಾವು ಇಲ್ಲಿ ಕಂಡುಹಿಡಿಬಹುದು. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಆರ್ ದೇರ್ ಅಂತ ಹೇಳ್ಬೋದು. ಇಲ್ಲಿ ಏನಾಗಿರ್ತದೆ ಅಂದ್ರೆ 2 ಸರಳ ರೇಖೆಗಳು ಐಕ್ಯಗೊಂಡಿರ್ತವೆ ಅಥವಾ ಕೋಇನ್ಸಿಡೆಂಟ್ ಆಗಿರ್ತವೆ. ಇದಕ್ಕೆ ಒಂದು ಉದಾಹರಣೆಯ ಮೂಲಕ ನಾವು ಇದನ್ನು ಅರ್ಥ ಮಾಡಿಕೊಳ್ಳುವ. 2x + 3y - 9 is equal to 0, ಹಾಗೆ 4x + 6y - 18 is equal to 0 ಅಂತ ತೆಗೆದುಕೊಂಡಿದ್ದೇನೆ. ಇಲ್ಲಿಗ ಮೊದಲಿಗೆ ನಾವು A1 B1 C1 ಹಾಗೆ A2 B2 C2 ನ ಬೆಲೆಯನ್ನು ಕಂಡುಹಿಡಿಯುವ. ಮೊದಲಿಗೆ ಈ ರೇಖಾತ್ಮಕ ಸಮೀಕರಣವನ್ನ ನಾವು ತೆಗೆದುಕೊಂಡಂತಹ ಸಮೀಕರಣ ಸಾಮಾನ್ಯ ರೂಪದ ಜೊತೆ ಹೊಂದಿಸಿದಾಗ ಇಲ್ಲಿ A1 is equal to 2 ಸಿಗ್ತದೆ, ಹಾಗೆ B1 is equal to 3 ಅಂತ ಬರೀಬಹುದು, C1 is equal to -9. ಇದೇ ರೀತಿ ಎರಡನೇ ಸಮೀಕರಣ A2x plus B2y plus C2 is equal to 0. ಇದರ ಜೊತೆ ಹೊಂದಿಸಿದಾಗ A2 is equal to 4, B2 is equal to 6, ಹಾಗೆ C2 is equal to -18 ಅಂತ ಸಿಗ್ತಾ ಇದೆ. ಈಗ ಈ ಸೂತ್ರವನ್ನು ಉಪಯೋಗಿಸುವ. A1 ಭಾಗಿಸು A2 is equal to B1 ಭಾಗಿಸು B2 is equal to C1 ಭಾಗಿಸು C2. ಇಲ್ಲಿ ನಾವು ಅನುಪಾತಗಳನ್ನು ಕಂಡುಹಿಡಿಯಬೇಕು. ಇಲ್ಲಿ ನಮಗೆ ಎಲ್ಲಾ ಅನುಪಾತಗಳು ಸಮವಾಗಿ ಸಿಗಬೇಕು. ಆ ರೀತಿ ಸಿಗ್ತಾ ಇದೆಯಾ ಅಂತ ನೋಡುವ. A1 ಭಾಗಿಸು A2 2/4 ಮಾಡಿದಾಗ 2 ಗುಣಿಸು 1 2, 2 ಗುಣಿಸು 2 4, ಸೊ ಇಲ್ಲಿ ಸಿಗ್ತಾ ಇದೆ ಉತ್ತರ ಅರ್ಧ. ಇಲ್ಲಿ B1 ಭಾಗಿಸು B2 ಅಂದ್ರೆ 3/6, 3 ಗುಣಿಸು 1 3, 3 ಗುಣಿಸು 2 6, ಅಂದ್ರೆ ಇಲ್ಲಿ ಸಿಗ್ತಾ ಇದೆ ಉತ್ತರ ಅರ್ಧ. ಹಾಗೆ -9 ಭಾಗಿಸು -18, 9 ಗುಣಿಸು 9, 9 ಗುಣಿಸು 1 9, 9 ಗುಣಿಸು 2 18, ಇಲ್ಲಿ ಮೈನಸ್ ಮೈನಸ್ ಚಿಹ್ನೆ ಇರುವುದರಿಂದ ಇದು ಪ್ಲಸ್ ಆಗ್ತದೆ. ಸೊ ಇಲ್ಲಿ ಸಿಗ್ತಾ ಇದೆ 1/2. ಸೊ ಇಲ್ಲಿ A1 ಭಾಗಿಸು A2 is equal to B1 ಭಾಗಿಸು B2 is equal to C1 ಭಾಗಿಸು C2. ಎಲ್ಲ
ಎಲ್ಲದರ ಅನುಪಾತ ನಮಗೆ ಒಂದೇ ರೀತಿ ಬರ್ತಾ ಇದೆ, ಆಗ ಇದನ್ನು ನಾವು ಇಂತಹ ಸಮೀಕರಣಗಳನ್ನು ನಾವು ಏನಂತ ಕರೀತೇವೆ? ಈ ಸಮೀಕರಣಗಳನ್ನು ನಾವು ಅವಲಂಬಿತ ಸ್ಥಿರ ಜೋಡಿಗಳು ಅಂತ ಕರೀತೇವೆ, ಅಥವಾ ಡಿಪೆಂಡೆಂಟ್ ಕನ್ಸಿಸ್ಟೆಂಟ್ ಪೇರ್ ಆಫ್ ಇಕ್ವೇಶನ್ ಅಂತ ಕರೀತೇವೆ. ಈ ರೀತಿಯಲ್ಲಿ ಸಿಗುವಂತಹ ರೇಖಾತ್ಮಕ ಸಮೀಕರಣಗಳನ್ನು ನೀವು ನಕ್ಷೆ ರೂಪದಲ್ಲಿ ಮಾಡಿದಾಗ ಅಲ್ಲಿ ನಿಮಗೆ ಸಿಗುವಂಥ ಸರಳರೇಖೆಗಳು ಒಂದರಲ್ಲಿ ಐಕ್ಯಗೊಂಡಿರ್ತವೆ, ಎರಡು ರೇಖೆಗಳು ಐಕ್ಯಗೊಂಡಿರ್ತವೆ. ಮತ್ತೆ ಇಲ್ಲಿ ಸಿಗುವಂತಹ ಪರಿಹಾರ, ಇಲ್ಲಿ ನಿಮಗೆ ಅಪರಿಮಿತ ಪರಿಹಾರಗಳು ಸಿಗ್ತವೆ. ತುಂಬಾ ಪರಿಹಾರಗಳನ್ನು ನೀವು ಇಲ್ಲಿ ಕಂಡುಹಿಡಿಯಬಹುದು, ಅಥವಾ ಇಂಗ್ಲಿಷ್ನಲ್ಲಿ ಇದನ್ನು ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ ಹೇಳ್ತೇವೆ. ಹಾಗೆ ಸರಳರೇಖೆಗಳು ಕೋಇನ್ಸಿಡೆಂಟ್ ಆಗಿರ್ತವೆ, ಅಥವಾ ಒಂದರಲ್ಲಿ ಒಂದು ಐಕ್ಯಗೊಂಡಿರ್ತವೆ. ಇದು ಸಮೀಕರಣಗಳ ಅವಲಂಬಿತ ಅಥವಾ ಸ್ಥಿರ ಜೋಡಿ. ಈ ರೀತಿ ಮೂರು ರೀತಿಯಲ್ಲಿ ನಿಮಗೆ ಪರಿಹಾರ ಸಿಗ್ಬೋದು. ಇದನ್ನು ನಾವು ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವಂತಹ ನಕ್ಷೆ ವಿಧಾನ ಅಂತೇಳಿ ಕರಿಬೋದು. ಇಲ್ಲಿ ನಾವು ಮೊದಲ ವಿಧಾನದಲ್ಲಿ ಏನಂತ ಕಲಿತಿದ್ದೇವೆ? ಮೊದಲ ವಿಧಾನದಲ್ಲಿ ನಮಗೆ ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿಗಳು ಸಿಗ್ತವೆ. ಯಾವಾಗ ಸಿಗ್ತವೆ ಅಂದರೆ a1/a2 ನಾಟ್ ಈಕ್ವಲ್ ಟು b1/b2 ಆಗಿರಬೇಕು. ಮತ್ತೆ ಇಲ್ಲಿ ಸಿಕ್ಕಿರುವಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಯಾವ ರೀತಿಯಲ್ಲಿ ಇರ್ತವೆ? ಎರಡು ಸರಳ ರೇಖೆಗಳು ಒಂದನ್ನೊಂದು ಛೇದಿಸ್ತಾ ಇರ್ತವೆ, ಹಾಗೆ ಇಲ್ಲಿ ಒಂದೇ ಪರಿಹಾರ ಇರ್ತದೆ. ಇದು ಮೊದಲನೇ. ಹಾಗೆ ಎರಡನೇ ರೀತಿಯಲ್ಲಿ ನಮಗೆ ಸಮೀಕರಣಗಳ ಅಸ್ಥಿರ ಜೋಡಿ ಸಿಗ್ಬೋದು. ಅಲ್ಲಿ ನಮಗೆ a1/a2 ಇಸ್ ಈಕ್ವಲ್ ಟು b1/b2 ಆಗಿರ್ತದೆ, ಆದರೆ b1/b2 ನಾಟ್ ಈಕ್ವಲ್ ಟು c1/c2 ಆಗಿರ್ತದೆ. ಇಲ್ಲಿ ಸಿಗುವಂಥ ಎರಡು ಸರಳ ರೇಖೆಗಳು ಒಂದಕ್ಕೊಂದು ಸಮಾಂತರವಾಗಿರ್ತದೆ, ಆದ್ದರಿಂದ ಇಲ್ಲಿ ಯಾವುದೇ ಪರಿಹಾರ ಇರುವುದಿಲ್ಲ, ಪರಿಹಾರವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮೂರನೇ ವಿಧದಲ್ಲಿ ನಮಗೆ ಸಮೀಕರಣಗಳ ಅವಲಂಬಿತ ಅಥವಾ ಸ್ಥಿರ ಜೋಡಿ ಸಿಗ್ಬೋದು. ಇಲ್ಲಿ a1/a2 ಇಸ್ ಈಕ್ವಲ್ ಟು b1/b2 ಇಸ್ ಈಕ್ವಲ್ ಟು c1/c2 ಆಗಿರ್ತದೆ. ಇಲ್ಲಿ ಸಿಗುವಂಥ ಸರಳ ರೇಖೆಗಳು ಒಂದರಲ್ಲಿ ಐಕ್ಯಗೊಂಡಿರ್ತವೆ, ಆದ್ದರಿಂದ ಇಲ್ಲಿ ನಮಗೆ ಅಪರಿಮಿತ ಪರಿಹಾರಗಳು ಸಿಗ್ತವೆ, ಅಥವಾ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ ಹೇಳ್ಬೋದು ಇದನ್ನ. ಧನ್ಯವಾದ.